ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸ್ವಾಗತ. ಏಪ್ರಿಲ್ ತಿಂಗಳು 17 ವೈಶಾಖ ಮಾಸದ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ಮಿಥುನ ರಾಶಿಯವರಿಗೆ ಬರುವಂತಹ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ನೋಡುವ ಮುಂಚೆ ಈ ವಿಡಿಯೋವನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ ಕಚೇರಿಯಲ್ಲಿ ಹಾಗೂ ನೀವು ಮಾಡುವಂತಹ ಕೆಲಸಗಳಲ್ಲಿ ಮೆಚ್ಚುಗೆ ಅನ್ನುವಂಥದ್ದು ಸಿಗುತ್ತೆ. ಬರವಣಿಗೆ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಣದ ಕ್ಷೇತ್ರದಲ್ಲಿ ಹೆಚ್ಚಾಂಶ ಲಾಭ ಅನ್ನುವಂಥದ್ದು ಕಂಡುಬರುತ್ತೆ. ಕೆಲಸದ ಹತಾಶದಲ್ಲಿದ್ದರೆ, ಕೆಲಸದ ಹುಡುಕುವ ಸ್ಥಿತಿಗತಿಯಲ್ಲಿ ನೀವಿದ್ದರೆ ಒಳ್ಳೆ ಕಂಪನಿಗಳಿಂದ ನಿಮಗೆ ಸುವರ್ಣ ಅವಕಾಶ, ಉದ್ಯೋಗ ಅವಕಾಶ ಸಿಗುವಂಥದ್ದು ಬರ್ತದೆ. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ವ್ಯಾಪಾರಿಗರಲ್ಲಿ ಅನಿರೀಕ್ಷಿತವಾಗಿ ಸಾಲದ ಸುಳಿವು ಕಂಡು ಬರ್ತವೆ. ಪ್ರಭಾವ ವ್ಯಕ್ತಿಗಳಿಂದ ಹೊಸ ಬಿಸ್ನೆಸ್ಗಳಿಗೆ ಸಹಿ ಹಾಕುವಂಥದ್ದು, ಕೈ ಜೋಡಿಸುವಂಥದ್ದು ಆಗುತ್ತೆ. ಶೇರ್ ಮಾರ್ಕೆಟ್ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುವವರಿಗೆ ಅದೃಷ್ಟವನ್ನುವಂಥದ್ದು ಹೊಲಿತದೆ. ಇನ್ನು ನಿಮ್ಮ ಆರ್ಥಿಕ ವಿಚಾರವಾಗಿ ಸಂಪೂರ್ಣವಾಗಿ ನೋಡಬೇಕಾದ್ರೆ ನಿಮ್ಮ ಆದಾಯದ ಒಳಹರಿವು ಮೂಲಗಳು ಹೆಚ್ಚಾಗ್ತದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಅನ್ನುವಂಥದ್ದು ಬರ್ತದೆ. ಒಡ ಹುಟ್ಟಿದವರಿಂದ ಆರ್ಥಿಕವಾಗಿ ನಿಮಗೆ ಸಹಾಯ ಅನ್ನುವಂಥದ್ದು ನೋಡಬಹುದು. ಹಣ ಬರ್ತಾ ಇದೆ ಅನ್ನುವಂಥದ್ದು ನಿರ್ಲಕ್ಷ್ಯತನದಿಂದ ಹಣವನ್ನು ದುಂದು ವೆಚ್ಚಗಳನ್ನು ಮಾಡಬೇಡಿ. ಇನ್ನು ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಕುಟುಂಬದಲ್ಲಿ ಅತಿಯಾದ ಸಂತೋಷದ ವಾತಾವರಣ ಇರ್ತದೆ. ಹಿರಿಯರು ಮತ್ತು ಒಡ ಹುಟ್ಟಿದವರಿಂದ ಮಾರ್ಗದರ್ಶನ ನಿಮಗೆ ವರದಾನ ಆಗುತ್ತೆ. ಮಕ್ಕಳ ಪ್ರಗತಿಯಿಂದ ಮನಃಶಾಂತಿ ಅನ್ನುವಂಥದ್ದು ಸಿಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವಾಗಿ ನೋಡಬೇಕಾದ್ರೆ ಆರೋಗ್ಯ ಸರ್ವೇ ಸಾಮಾನ್ಯವಾಗಿದೆ. ಅತಿಯಾದ ಆಲೋಚನೆಗಳಿಂದ ಹಾಗೂ ಟೆನ್ಷನ್ನಿಂದ ಮಾನಸಿಕ ಒತ್ತಡದಲ್ಲಿರ್ಬೋದು. ತಣ್ಣನೆಯ ಪಾನೀಯಗಳಿಂದ ಇದರಿಂದ ಸ್ವಲ್ಪ ಅಂತರ ಕಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೂ ಮಿಥುನ ರಾಶಿಯ ಪ್ರಗತಿಯಾಗಿ ವಿಘ್ನ ನಿವಾರಕ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಿ. ಓಂ ಗಂ ಗಣಪತೇ ಮಂತ್ರವನ್ನು ಜಪನೆ ಮಾಡಿ. ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಒಟ್ಟಾರೆ ಇದು ಆಗಿತ್ತು ಮಿಥುನ ರಾಶಿಯವರ ಜ್ಯೋತಿಷ ಫಲ. ಹಾಗೆ ನಿಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಹಾಗೂ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.